ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಂಗಳೂರಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬಂದಿದ ತಕ್ಷಣವೇ ನಮ್ಮ ಅಕ್ಕವರು ಕಾಫಿ ಕೊಟ್ಟರು. ಕಾಫಿ ಅಲ್ಲ, ಟೀ. ಈಗ ಟೀ ಕುಡಿತಾ ಇದ್ದೀವಿ. ಟೀ ಮತ್ತು ಬಿಸ್ಕೆಟು ಜೊತೆಗೆ. ನಮ್ಮ ಅಕ್ಕ ಅಮೂಲ್ಯ ಅಂತ, ಇನ್ನೊಬ್ಬಕ್ಕನ್ನು ತೋರಿಸ್ತೀನಿ ರೀ. ಇವಾಗ ಬಂದಿಲ್ಲ. ಅಂಬುಜ ಫಸ್ಟ್ನೇ ಅಕ್ಕ. ಅಕ್ಕ ಹಾಯ್ ಮಾಡಕ್ಕ. ಜಾಸ್ತಿ ನಾಚ್ಕತ್ತವ್ರೆ. ಹುಷಾರಿದ್ದಿದ್ರೆ ಚೆನ್ನಾಗಿ ಮಾತಾಡ್ಸೋರು. ಹೋದ್ರು ಹೋಗ್ಲಿ ಬಿಡಕ್ಕ. ಇವರು ನಮ್ಮ ಇನ್ನೊಬ್ಬಕ್ಕ ಇವಾಗ ಎದ್ದು ಬಿಟ್ಟು ಇವರೇ ನಮಗೆ ಮಾಸ್ಟರ್ ಶೆಫ್. ಇವತ್ತು ಟೀ ಮಾಡ್ಕೊಟ್ಟಿದ್ದು ಮತ್ತೆ ಪುಳಿಯೋಗರೆ ಮಾಡ್ಕೊಟ್ಟಿದ್ದು ಇವಕ್ಕನೇ. ನಾವಿವಾಗ ಇಲ್ಲಿಗೆ ಬಂದಿರೋದು. ಹಾಯ್ ಮಾಡಕ್ಕ. ಆಯ್ ಇವಾಗ ಶೆಫ್ ಆಗಿ ಬಂದಿದ್ದಾರೆ. ಇವಾಗ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರ ದಿನಚರ್ಯ ತೋರಿಸ್ತೀನಿ ನಾನು ಈ ವ್ಲಾಗಲ್ಲಿ. ಅದೇ ಅಬ್ಬಿಗೆರೆ ಹತ್ರ ಇವರೇ ನೋಡಿ ಗೈಸ್. ಎಲ್ಲರೂ ಊಟ ಮಾಡ್ತಾವ್ರೆ. ನಮಗೆ ಮುಂಚೆನೇ ಇಕ್ಕಿ ಇವ್ರು ಇವಾಗ ಉಣ್ತಾವ್ರೆ. ಅವ್ರಿಗೆ ಮುದ್ದೆ ಬೇಕಂತ. ನಮ್ಮ ಅಕ್ಕಂಗೆ ಹುಷಾರಿಲ್ಲ ನೋಡಿ. ಸ್ಟುಪಿಡ್ ಗರ್ಲ್ ಅಡ್ಡಾಡ್ತಿದ್ದಾಳೆ ಅಂತ ಬರೀ ಇಂಥದೆಯಾ. ಬೆಂಗಳೂರು ಅಷ್ಟು ಇಷ್ಟ ಆಗಲ್ಲ. ವೈ ಐ ಡೋಂಟ್ ಲೈಕ್ ಟು ಕಮ್ ಟು ಬ್ಯಾಂಗ್ಳೂರ್. ಬಟ್ ಏನ್ ಮಾಡೋಣ, ಬೆಂಗ್ಳೂರ್ ಕರ್ಕೊಳ್ಳುತ್ತೆ ನನ್ನ. ಮತ್ತೆ ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ವಿ. ಬಂದಿದ ತಕ್ಷಣ ನಮ್ಮಮ್ಮ ನಮ್ಗೆ 5 ಗಂಟೆಯಿಂದಾನೇ ಫೋನ್ ಮಾಡಿ, ಅಯ್ಯೋ ಸಿಕ್ಬಿಟ್ಟೈತೆ, 5 ಗಂಟೆಯಿಂದಾನೇ ಫೋನ್ ಮಾಡಿ 8 ಗಂಟೆ ಅಷ್ಟೊತ್ತಿಗೆ ನೀವು ಅಲ್ಲಿ ಇರ್ಬೇಕು, 8 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಇರ್ಬೇಕಂತೇಳಿ ಅಲ್ಲಿಂದ ಬಲಂತ ಮಾಡಿ 8 ಗಂಟೆ ಅಷ್ಟೊತ್ತಿಗೆ ನಾವು ಬಂದ್ರೆ ಅಲ್ಲಳ್ಳಿ ಕ್ರಾಸ್ಗೆ ನಮ್ಮಮ್ಮ ಇನ್ನು ದಾವಸ್ಪೇಟೆ ಬಿಟ್ಟಿದೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಗಡಿಬಿಡಿಯಲ್ಲಿ ಬರ್ಬೇಕಾದ್ರೆ ಬಸ್ಸಲ್ಲಿ ಇಳ್ದಾದ್ಮೇಲೆ ನೆನ್ಸ್ಕೊಂಡಿದೀವಿ. ಬಸ್ಸಲ್ಲಿ ನನ್ನ ಫ್ರೆಂಡ್ ಬಸ್ಸಲ್ಲೇ ಬಿಟ್ಬಿಟ್ಟು ಬನ್ನ ಕೆಳಗಡೆ ಇಳಿದ್ಬಿಟ್ಟಿದೀವಿ. ಅದೇನ್ ದುರದೃಷ್ಟ ಅಂತಂದ್ರೆ ಬಸ್ ಇಳಿದು ಅರ್ಧ ಗಂಟೆ ಆದ್ಮೇಲೆ ನೆನ್ಸ್ಕೊಂಡಿದೀವಿ ನಾವು. ಅಯ್ಯೋ ಬಸ್ಸಲ್ಲಿ ಬ್ಯಾಗೇ ಮರ್ತ್ಬಿಟ್ಟಿದೀವಲ್ವಾ ಅಂತ. ಮತ್ತೆ ಅದನ್ನ ತಗೋಬರಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಣ್ಣ ಬಂದು ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ ಅಲ್ಲಿ ಬಸ್ ಅದು ಟಿಕೆಟ್ ಅಲ್ಲಿ ನಂಬರ್ ಕೊಟ್ಟಿದ್ರು, ಬಸ್ ನಂಬರ್. ಆ ಬಸ್ ಯಾವ್ದು ಬಸ್ ಏನ್ ಕತೆ ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಂಡು ಬಸ್ ಕಂಡಕ್ಟರ್ ನಂಬರ್ ಇಸ್ಕೊಂಡು ಅವ್ರಿಗೆ ಕಾಲ್ ಮಾಡಿದಾಗ ಅವರು ಹಿಂಗೆ ತುಮಕೂರ್ಗೆ ಹೋಗಿ ಕೊಡ್ತೀವಿ, ತುಮಕೂರು ಡಿಪೋಗೆ ಹೋಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಫ್ರೆಂಡ್ಗೆ ಹೇಳಿದ್ವಿ. ಅವರು ತಗೊಂಡ್ರು. ಅಷ್ಟದಲ್ಲವಾಯ್ತು. ಅಣ್ಣವ್ರ ಮನೆಗೆ ಬಂದಿದೀವಿ. ಇಲ್ಲಿಂದ ಸ್ವಲ್ಪ ಹತ್ರನೇ ದೇವಸ್ಥಾನಕ್ಕೆ, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ದೇವಸ್ಥಾನದ ಹತ್ರ. ದೇವಸ್ಥಾನನ ಈಗ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ದಿಸ್ ಇಸ್ ಮೈ ಔಟ್ಫಿಟ್. ಸ್ನಾನ ಮಾಡೋದು ನಾನು. ಇದೇ ದೇವಸ್ಥಾನಕ್ಕೆ ನಾವು ಬಂದಿರೋದು ಇವತ್ತು, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇಲ್ಲಿ ಪೂಜಾ ಸನ್ನಿಧಿ. ಫಸ್ಟ್ ಪೂಜೆ ಮಾಡ್ಕೊಂಬಂದು ಆಮೇಲೆ ರಾಘವೇಂದ್ರ ಸ್ವಾಮಿ ಕೂತಿದ್ರಲ್ಲ ಅಲ್ಲಿಗೆ ಹೋಗೋಣ ಬನ್ನಿ. ಈ ಥರ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಇನ್ನೂ ಮಾಡಿಲ್ಲ. ಅದನ್ನು ಚಿಕ್ಕದಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸ್ವಾಮಿ ಮಠ ಅಂತ. ಇದು ಹಿಂಗೆ ರೆಡಿ ಮಾಡ್ಬೇಕು ಅಂದ್ಕೊಂಡವ್ರೆ. ಗೇಟು ವೆಲ್ಕಮ್ ಡೋರ್ ಒಳಗಡೆ ಪ್ರವೇಶ. ಪ್ರತಿಯೊಂದು ಫೋಟೋನು ರಾಘವೇಂದ್ರ ಸ್ವಾಮಿ ಹೆಂಗಿದ್ರು ಅಂತ ಹೇಳ್ಬಿಟ್ಟೇ ತೋರಿಸ್ತಾರೆ. ಇವಾಗ ತುಪ್ಪದ ದೀಪ ಹಚ್ಚಕ್ಕೆ ಅಂತ ಹೇಳ್ಬಿಟ್ಟು ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಕೊಡು. ಕ್ಯೂ ಯಾರೇನು ಜಾಸ್ತಿ ಜನ ಇಲ್ಲ, ನಾವೇ ಸ್ವಲ್ಪ ಜನನೇ ಇರೋದು. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಅದರಿಂದ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಇದನ್ನು ದರ್ಶನ ಮುಗಿಸ್ಕೊಂಡ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ಒಳಗಡೆ ಬಂದಿದ್ದೀವಿ. ಇಲ್ಲೂ ಕೂಡ ಫೋನ್ ಅಲೋ ಇಲ್ಲ, ಕ್ಯಾಮ್ರಾ ವೀಡಿಯೋ ಏನು ಮಾಡೋಂಗಿಲ್ಲ. ಬಟ್ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಫೋಟೋ ತಕ್ಕೊತಾ ಇದ್ವಿ. ಅಂದರೆ ನಮ್ಮಮ್ಮ ವೀಡಿಯೋ ಮಾಡ್ಕೊತಾ ಇದ್ರು, ನಾವು ಫೋಟೋಸ್ ತಕ್ಕೊತಾ ಇದ್ವಿ. ಆವಾಗ ಬೈದಿದ್ರು ಫೋನ್ ಇಸ್ಕೊಂಡು ವೀಡಿಯೋ ಎಲ್ಲ ಮಾಡಬಾರ್ದು ಅಂತೇಳ್ಬಿಟ್ಟು. ಬಟ್ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಎಷ್ಟಾದರೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ.
ನೋಡಿ ಎಷ್ಟು ಚೆನ್ನಾಗಿದೆ ಗುಡಿ ಅಂತೇಳ್ಬಿಟ್ಟು ಫುಲ್ ಪೀಸ್ಫುಲ್ ಆಗಿರುತ್ತೆ. ನಮ್ಮ ಮನಸ್ಸಲ್ಲಿ ನಮ್ಗೆ ಏನೇ ಟೆನ್ಷನ್ ಇರಲಿ, ಎಷ್ಟೇ ನೋವು ಇರಲಿ, ಅಲ್ಲಿಗೆ ಹೋಗಿ ಒಂದು 5 ನಿಮಿಷ ಕುತ್ಕೊಂಡು ಎದ್ದು ಬಂದರೆ ಮನಃಶಾಂತಿಯಾಗಿರುತ್ತೆ. ಒಬ್ಬರು ಯಾರೋ ದೇವಸ್ಥಾನಕ್ಕೆ ಬಂದು ಬಟ್ಟೆ ಇಟ್ಕೊಂಡಿಲ್ಲ. ಯಾವ ಇವೆಲ್ಲ ಬಿಡೋದಿಲ್ಲ. ಮತ್ತು ಇದೇ ಮಠದಲ್ಲಿ ಒಂದು ಚಿಕ್ಕದಾಗಿ ಅಂಗಡಿ ಇಟ್ಕೊಂಡಿದ್ದಾರೆ. ತಿನ್ನೋ ಐಟಮ್ಸು ಮತ್ತು ರಾಘವೇಂದ್ರ ಸ್ವಾಮಿಗೆ ಸಂಬಂಧಿಸಿದಂಥ ಫೋಟೋಸು ಮತ್ತು ಊದ್ಬತ್ತಿ ಎಲ್ಲ ತಯಾರಿಸಿರೋ ಅಂಥವನ್ನ ಆಯುರ್ವೇದಿಕ್ ಆಗಿರೋವಂಥ ಸೋಪು ಅದೆಲ್ಲ ಇಲ್ಲಿ ಸಿಗುತ್ತೆ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಮತ್ತು ಭಗವದ್ಗೀತೆ, ಮಹಾಭಾರತ, ನಿಮ್ಗೆ ಯಾವ ಥರದ ಬುಕ್ ಬೇಕು ಅಂತಂದರೆ ಎಲ್ಲ ಸಿಗುತ್ತೆ. ಚಿಕ್ಕ ಮಕ್ಕಳಿಗೆ ಓದಿಸೋವಂಥ ಬುಕ್ಸು ಅದೆಲ್ಲ ಸಿಗುತ್ತೆ. ನೆಕ್ಸ್ಟು ಇವಾಗ ನೀವು ನೋಡ್ತಿರೋ ಫೋಟೋಸು ಅದೆಲ್ಲ ಎಷ್ಟು ದೊಡ್ಡ ದೊಡ್ಡ ಫೋಟೋಸ್ ಎಲ್ಲ ಎಷ್ಟು ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತಂದರೆ ಬಜೆಟ್ ಫ್ರೆಂಡ್ಲಿ ಆಗಿರೋವಂಥವೆಲ್ಲ ರೇಟಲ್ಲಿ ಸಿಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು, ಇದೆಲ್ಲ 30 ರುಪೀಸ್, 40 ರುಪೀಸ್, 60 ರುಪೀಸ್ ಅಷ್ಟರಲ್ಲೇ ಸಿಗುತ್ತೆ. ಮತ್ತು ನೀವೇನಾದರೂ ಮನೆಗೆ ಇಲ್ಲಿಂದ ನೆನಪಾಗಿ ತೊಗೊಂಡೋಗ್ಬೇಕು ಅಂತಂದರೆ ರಾಯರದು ಚಿಕ್ಕ ಚಿಕ್ಕ ಐಡಲ್ಸ್ ಎಲ್ಲ ಸಿಗುತ್ತೆ. ನೀವೇನು ಬೇಕೋ ಅದನ್ನೆಲ್ಲ ಇಲ್ಲಿಂದ ತೊಗೊಂಡೋಗ್ಬೋದು. ಮತ್ತು ಚಿಕ್ಕ ಮಕ್ಳಿಗೆ ಟಾಯ್ಸು ಮತ್ತು ಹೆಣ್ಮಕ್ಳಿಗೆ ಬಳೆ ಮತ್ತು ಬ್ರಾಸ್ಲೆಟ್ ಥರದ್ದು ಅದೆಲ್ಲ ಸಿಗುತ್ತೆ. ನಮ್ಗೇನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ನಾವು ಈಚೆ ಬಂದ್ವಿ. ನನಗೆ ಲಡ್ಡು, ಲಾಡು, ಜಿಲೇಬಿ ಅಂದರೆ ಸಕ್ಕತ್ತು ಇಷ್ಟ. ಅದಕ್ಕೆ ಅವೆರಡು ತೊಗೊಂಡೆ. ಇವ್ರಿಗೆ ಖಾರ ಇಷ್ಟ, ಅದಕ್ಕೆ ಇವರು ಬೋಂಡ ಗಿಂಡ ಏನು ಬೇಕೋ ತಗೊಂಡ್ರು. ಇವಾಗ ಇಲ್ಲೇ ಹತ್ರದಲ್ಲೇ ಸಾಯಿಬಾಬಾ ದೇವಸ್ಥಾನ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಅದನ್ನು. ಅಲ್ಲಿಂದ ಸ್ವಲ್ಪ ದೂರನೇ ವಾಕಬಲ್ ಡಿಸ್ಟೆನ್ಸಲ್ಲಿದೆ ಸಾಯಿಬಾಬಾ ದೇವಸ್ಥಾನ. ಅದಕ್ಕೆ ಈಗ ಬಂದಿದ್ದೀವಿ. ಇದೇ ಎಂಟ್ರೆನ್ಸು. ಇವಾಗ ನಾನು ತೋರಿಸ್ತಿರೋದೆಲ್ಲ ಮುಡುಪು ಕಟ್ಟಿರೋರು. ಅವ್ರಿಗೆ ಏನೇನು ದೋಷ ಇರುತ್ತೋ ಅದನ್ನೆಲ್ಲ ಬಂದುಬಿಟ್ಟು ಇಲ್ಲಿ ಕಟ್ಟಿ ತೀರಿಸ್ಕೊಂಡು ಹೋಗ್ತಾರೆ. ಮಾಟ ಮಂತ್ರ ಮಾಡಿರೋದು ಅಂಥದ್ದು ಇಂಥದ್ದು ಏನೇನು ಇರ್ತದೆಲ್ಲ ಒಂದೊಂದು ದೋಷಕ್ಕೂ ಒಂದೊಂದು ಹತ್ರ ಕಟ್ಟಬೇಕು. ಆ ಥರ ರೆಡಿ ಮಾಡಿ ಅಲ್ಲೆಲ್ಲ ಹೆಸ್ರುಗಳು ತೋರಿಸ್ತಿದ್ದೀನಿ ನೋಡಿ. ಅಲ್ಲೇ ಹೋಗಿ ಕಟ್ಟಿದ್ರೆ ನಿವಾರಣೆ ಆಗುತ್ತೆ ಅಂತ ನಂಬಿಕೆ. ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಗೋಶಾಲೆ ಇತ್ತು, ಅದಕ್ಕೆ ಅಂತ ಬಂದ್ವಿ ನಾವೀಗ. ಹೋಗ್ಬಿಟ್ಟು ಅದಕ್ಕೆ ಜೋಳದ ನಾವು ಸಿಪ್ಪೆ ತಿನ್ನಿಸ್ತಾ ಇದ್ರೆ ಅದು ಯಾವೆಲ್ಲ ಇವೆಲ್ಲ ಅಂತ ನೋಡ್ತಿದೆ ಪಾಪ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಈಗ ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೀವಿ. ಇಲ್ಲೇ ನಮ್ಮ ಅಕ್ಕವ್ರ ಏರಿಯಲ್ಲೇ ಗಣಪತಿ ನಿಟ್ಟಿದ್ರು, ಅದಕ್ಕೆ ನೋಡೋಕ್ಕೆ ಅಂತ ಹೋಗ್ತಿದ್ದೀವಿ. ಅಲ್ಲಿನ ಬ್ಲಾಗ್ ಎಲ್ಲ ನೋಡಿ ಕಂಪ್ಲೀಟಾಗಿ ಹಾಕಿದ್ದೀನಿ. ರೂಮ್ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಇವಾಗ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ ಒಳಗಡೆ. ಸತ್ಯನಾರಾಯಣ ಸ್ವಾಮಿ ಷಣ್ಮಾತ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ. ಇವತ್ತಿನ ಡೇನ ಏನು ಯಾವ್ಯಾವ ದೇವಸ್ಥಾನ ಇದೆಯೋ, ಎಲ್ಲಿ ಕಾಣಿದ್ರೆ ದೇವಸ್ಥಾನ ಅಲ್ಲಿಗೆಲ್ಲ ಹೋಗಿ ಇವತ್ತಿನ ಡೇ ಮಾತ್ರ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ದ ಡೇ ವಾಸ್ ಲಿಟ್ರಲಿ ಸೂಪರ್. ಬಿಕಾಸ್ ದೇವಸ್ಥಾನಕ್ಕೆ ಹೋಗಿದ್ದಲ್ವಾ, ಪೀಸಾಗಿತ್ತು, ಅದರಿಂದ ಚೆನ್ನಾಗಿತ್ತು. ಮತ್ತು ನಾವಿವತ್ತು ಇಲ್ಲೇ ಸ್ಟೇ ಆಗ್ತಿದ್ದೀವಿ. ಇವತ್ತು ಸ್ಟೇ ಆಗಿ ನಾಳೆ ಮಾರ್ನಿಂಗ್ 4ಗೆ ಹೋಗ್ತಿದ್ದೀವಿ. ನನ್ನ ಫ್ರೆಂಡ್ಸ್ಗೆ ನಾಳೆ ರಜಾ ಇಲ್ಲ, ರಜಾ ಹಾಕಂಗಿಲ್ಲ. ನನಗೆ ರಜಾ ಇಲ್ಲ, ನಂಗೆ 12:30 ರಜಾ ಐತೆ ಗೈಸ್. ಅದಕ್ಕೆ ನನ್ನ ಫ್ರೆಂಡ್ಸ್ಗೆ ರಜಾ ಹಾಕಲ್ಲ. ರಜಾ ಇಲ್ಲ ಅಂತಂದರೆ ಅವ್ರು ರಜಾ ಹಾಕಲ್ಲ. ನಮ್ಗೆ 12:30ಗೆ ರಜಾ ಇಲ್ಲ ಅಂತ ಹೇಳಬೇಕು. ನಮಗೆ 12:30ಗೆ, ಅದರಿಂದ ನಾವು ಲೇಟಾಗಿ ಹೋದ್ರೂ ಪರವಾಗಿಲ್ಲ. ಬಟ್ ಅವ್ರು ಬೇಗ ಹೋಗ್ಬೇಕಂತ ನಾವು 4 ಗಂಟೆಗೆ ಎದ್ದೇಳ್ತಿದ್ದೀವಿ. ವಿ ಸ್ಯಾಕ್ರಿಫೈಸ್ ಅವರ್ ನಿದ್ದೆ ಟು ದೆಮ್. ನೈಟು ಅಲ್ಲೇ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಮಾರ್ನಿಂಗ್ 8 ಸಮಥಿಂಗ್ ಏನೋ ಕ್ಯಾಬ್ ಬುಕ್ ಮಾಡಿಕೊಂಡು ಈಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಬಂದ ತಕ್ಷಣ ನಾವೀಗ ಸಮೃದ್ಧಿ ಸಿಲ್ಕ್ ಹೌಸಿಗೆ ಬಂದಿದ್ದೀವಿ. ಹಂಗೆ ಇಲ್ಲೇನು ಸ್ಪೆಷಾಲಿಟಿ ಅಂತಂದರೆ ಯಾರಾದರೂ ಸೀರೆ ತಗೊಳ್ಳಿ ಅದ್ರ ಜೊತೆ ಬಳೆ ಅರಿಶಿನ ಕುಂಕುಮ ಹಾಕಿ ರಿಟರ್ನ್ ಗಿಫ್ಟ್ ಹಾಕ್ಕೊಡ್ತಾರೆ. ನಮಗೂ ಹಂಗೆ ಕೊಟ್ಟರು.
ನಾವು ತುಮಕೂರಿಗೆ ಬಂದುಬಿಟ್ವಿ ಬರೋಷ್ಟರಲ್ಲಿ 11 ಗಂಟೆ ಆಯಿತು. ಹಂಗೆ ಸಮೃದ್ಧಿ ಸಿಲ್ಕ್ ಹೌಸ್ ಹತ್ರ ಹೋಗ್ಬಿಟ್ಟು ಬಂದ್ವಿ. ನೋಡಿದ್ರಲ್ವ ನೀವಾಗಲೇ, ಫುಲ್ ಇನ್ಸ್ಟಾಗ್ರಾಮಲ್ಲಿ ಫುಲ್ ಫೇಮಸ್ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೋಗೋಣ 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 ಅಂತ ಹೇಳ್ಬಿಟ್ಟು ಬಸ್ ಸ್ಟಾಪಿಂದ ಹಂಗೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಕಾಲೇಜಿಗೆ ರೆಡಿಯಾಗಿ ಹೋಗಬೇಕು. ಅಪ್ರಾಕ್ಸಿಮೇಟ್ಲಿ 11:45 ಸಮಥಿಂಗ್ ಆಗಿದೆ. ಬೇಗ ರೆಡಿಯಾಗಿ 5-10 ನಿಮಿಷಕ್ಕೆ 12 ಗಂಟೆಗೆ ಇಲ್ಲಿ ಬಿಟ್ಟರೆ ಒಂದು 10-15 ನಿಮಿಷಕ್ಕೆ ಅಲ್ಲಿಗೆ ಹೋಗ್ತೀವಿ. 12:20ಕ್ಕೆ ಬೆಲ್ ಆಗಿಬಿಡುತ್ತೆ. ಸೊ ದಟ್ ಈಗ ರೆಡಿ ಆಗಬೇಕು. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಟಾಟಾ ಬಾಯ್.